ನಮಸ್ಕಾರ. ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ರೋಗ, ಯಾವುದೇ ಸಮಸ್ಯೆ ಇದ್ರೂ, ಆ ರೋಗ ಅಥವಾ ಸಮಸ್ಯೆಗೆ ಏನ್ ಕಾರಣ ಆಗಿತ್ತೋ ಅದನ್ನ ಬಿಡೋದು ಮೊದಲನೇ ಚಿಕಿತ್ಸೆ ಅಂತ. ಇವತ್ತು ನಾವು ನಮ್ಮ ಕರುಳನ್ನ ಹಾಳು ಮಾಡುವಂತ, ಸಾಮಾನ್ಯವಾಗಿ ನಾವೆಲ್ಲ ಮಾಡುವಂತ 8 ಕಾರಣಗಳು ಅಥವಾ 8 ತಪ್ಪುಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಕರುಳು ಹಾಳಾದ್ರೆ ಬರೀ ಏನೋ ಗ್ಯಾಸ್ ಆಗತ್ತೆ, ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ, IBS ಸಮಸ್ಯೆ ಆಗತ್ತೆ, ಆಮಶಂಕೆ ಆಗತ್ತೆ ಅಂತ ಅಷ್ಟೇ ಅಲ್ಲ. ಕರುಳು ಹಾಳಾದ್ರೆ ನಮ್ಮ ಮೆದುಳು, ನಮ್ಮ ನೆನಪಿನ ಶಕ್ತಿ, ನರಮಂಡಲ, ನಮ್ಮ ಮೂಳೆಗಳು, ನಮ್ಮ ಜಾಯಿಂಟ್ಸ್, ನಮ್ಮ ಮಾಂಸಖಂಡಗಳು, ನಮ್ಮ ರೋಗ ನಿರೋಧಕ ಶಕ್ತಿ, ಹೀಗೆ 100ರಲ್ಲಿ 90 ಸಮಸ್ಯೆಗಳು ಕರುಳಿನ ಕಾರಣದಿಂದನೇ ಬರ್ತವೆ. ಇತ್ತೀಚೆಗೆ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇರ್ಲಿಕ್ಕೆ ಕಾರಣ ಕರುಳು ಅನ್ನೋದು ತುಂಬಾ ಈ ಹೊಸ ಹೊಸ ರಿಸರ್ಚ್ಗಳಿಂದ ಸಾಬೀತಾಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಈ 8 ತಪ್ಪುಗಳನ್ನ ಬಿಡೋದ್ರ ಬಗ್ಗೆ ಮತ್ತೆ ನಮ್ಮನ್ನು ನಾವು ತಿದ್ಕೊಳ್ಳೋದ್ರ ಬಗ್ಗೆ ನೋಡ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ಯಾವುದೇ ಮನೆಮದ್ದು, ಎಂಥದೇ ಔಷಧ, ಎಷ್ಟೇ ಮಾತ್ರೆಗಳನ್ನು ನುಂಗಿದ್ರೂ ಕೂಡ ನಮ್ಮ ಸಮಸ್ಯೆ ಸರಿಯಾಗ್ಲಿಕ್ಕೆ ಅಥವಾ ಗುಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ನಿಮಗೊಂದೇ ಅಲ್ಲ, ಇಡೀ ಫ್ಯಾಮಿಲಿ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಬೆಳೆಯುತ್ತಿರುವಂತಹ ಮಕ್ಕಳಿಗೆ ಈ ಪಾಠವನ್ನ ಮಾಡಬೇಕು ಅಂತ. ನಾನೀಗ ಒಂದೊಂದಾಗಿ ಆ 8 ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಅದರಲ್ಲಿ ಮೊದಲನೇದು ದೊಡ್ಡ ತಪ್ಪು, ಕೊನೆಯದು ಚಿಕ್ಕ ಪುಟ್ಟದ್ದು, ಹಾಗಲ್ವೇ ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತಪ್ಪು ದೊಡ್ಡ ದೊಡ್ಡ ಕಾರಣವಾಗಿ ಕಾಡುತ್ತೆ. ಹಾಗಾಗಿ ಅವರವರ ಪ್ರಕೃತಿ, ಅವರವರು ಮಾಡ್ತಿರುವ ತಪ್ಪುಗಳ ಆಧಾರದಲ್ಲಿ ಕರುಳು ಆಕ್ಟ್ ಮಾಡ್ತಾ ಇರುತ್ತೆ. ಕೆಲವೊಬ್ಬರಿಗೆ ಕೆಲವು ತಪ್ಪುಗಳು ಏನು ಸಮಸ್ಯೆ ಮಾಡದೇ ಇರಬಹುದು, ಕೆಲವು ತಪ್ಪುಗಳು ಮಾತ್ರ ತೊಂದರೆ ಮಾಡಬಹುದು. ಹಾಗಾಗಿ ನಾನು ಸಾಮಾನ್ಯವಾಗಿ ಎಲ್ಲರಿಗೂ ಅಪ್ಲೈ ಆಗುವಂತ ವಿಷಯವನ್ನು ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾವ್ದಾದ್ರು ಒಂದಾದ್ರೂ ನಾವೆಲ್ಲರೂ ಮಾಡ್ತಾನೆ ಇರ್ತೇವೆ. ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮ ಕೈಯಷ್ಟು ಪ್ರಯತ್ನವನ್ನು ಮಾಡಬೇಕು. ಮೊದಲನೇದು ಗೋಧಿ, ಅಂದ್ರೆ ಗೋಧಿಯನ್ನು ತಿನ್ನೋದು. ಗೋಧಿಯನ್ನು ತಿನ್ನುವ ಕಾರಣದಿಂದಾಗಿ ಕರುಳಲ್ಲಿ ತೊಂದರೆ ಆಗತ್ತೆ. ಸಾಮಾನ್ಯವಾಗಿ ನೀವು ಕೇಳಿ, IBS ಅಥವಾ ಆಮಶಂಕೆಯಂತಹ ಸಮಸ್ಯೆಯಿಂದ ಬಳಲ್ತಾ ಇರುವಂತವ್ರು, ನನಗೆ ಗೋಧಿ ತಿಂದ್ರೆ ಮಾತ್ರ ಆಗೋದೇ ಇಲ್ಲ, ಗೋಧಿ ತಿಂದ್ರೆ ಮೋಷನ್ನಲ್ಲಿ ರಕ್ತ ಹೋಗುತ್ತೆ ಅಥವಾ ಸಿಂಬಳ ಹೋಗುತ್ತೆ, ಹೊಟ್ಟೆಯಲ್ಲಿ ಕಿವುಚಿದಂಗೆ ಆಗತ್ತೆ, ಗ್ಯಾಸ್ ಜಾಸ್ತಿ ಆಗತ್ತೆ, ಈ ತರ ಕಂಪ್ಲೇಂಟ್ ಹೇಳ್ತಾರೆ. ಹಾಗಾಗಿ ಗೋಧಿಯ ಬಳಕೆ ಬಿಟ್ಬಿಡ್ಬೇಕು ಅಂತ ನಾ ಹೇಳೋದಿಲ್ಲ, ಆದಷ್ಟು ಕಡಿಮೆ ಮಾಡಬೇಕು. ಅದಕ್ಕೂ ಆಲ್ಟರ್ನೇಟ್ ವ್ಯವಸ್ಥೆ ಇದೆ ಅಂತ ಹೇಳ್ತೇನೆ. ಗೋಧಿ ನಿಜವಾಗ್ಲೂ ಒಳ್ಳೇದಾಗಿತ್ತು, ಆದರೆ 50-60 ವರ್ಷಗಳ ಹಿಂದೆ ಗೋಧಿಯ ತಳಿಯಲ್ಲಿ ಸಂಪೂರ್ಣ ಬದಲಾವಣೆ ಮಾಡಿದ್ರು. ಅದರ ಬೊಟಾನಿಕಲ್ ನೇಮ್ ಚೇಂಜ್ ಆಯ್ತು. ಮೊದಲು ಅದಕ್ಕೆ ಟ್ರಿಟಿಕಮ್ ಮೊನೊಕೊಕ್ಕಮ್ ಅಂತ ಹೇಳ್ತಿದ್ರು, ಈಗ ಟ್ರಿಟಿಕಮ್ ವಲ್ಗೇರ್ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚೆಚ್ಚು ಬೆಳೆಯನ್ನ ಪಡೀಲಿಕ್ಕೆ ಅದರ ತಳಿಯಲ್ಲಿ ಬದಲಾವಣೆ ಮಾಡಿದ್ರಿಂದಾಗಿ ನಮ್ಮ ಕರುಳಿಗೆ ತೊಂದರೆ ಮಾಡ್ತಾ ಇದೆ, ಅಂದ್ರೆ ಅದರಲ್ಲಿರುವಂತಹ ಗ್ಲೂಟನ್ ನಮಗೆ ಸಮಸ್ಯೆ ಮಾಡ್ತಾ ಇದೆ ಅಂತ ಸ್ಟಡೀಸ್ ಹೇಳ್ತವೆ. ನೀವು ಗಮನಿಸಿದರೆ ಈ ಸೀಲಿಯಾಕ್ ಡಿಸೀಸ್ ಅಂದ್ರೆ ನಮ್ಮ ಕರುಳಿನಲ್ಲಿರುವಂತಹ ವಿಲ್ಲೈಗಳು, ಅಂದ್ರೆ ನಿಜವಾಗಿಯೂ ನಮ್ಮ ದೇಹಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಏನು ಈ ಕೂದಲಿನ ತರ ಸ್ಟ್ರಕ್ಚರ್ಸ್ ಇದೆಯಲ್ಲ, ಆ ಸ್ಟ್ರಕ್ಚರ್ಸ್ ಎಲ್ಲ ಸೌದು ಹೋಗುತ್ತೆ, ಹಾಳಾಗೋಗುತ್ತೆ. ಆಗ ನಾವು ಎಷ್ಟೇ ಪೋಷಕಾಂಶಗಳನ್ನು ತೆಗೆದುಕೊಂಡ್ರೂ ದೇಹ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ತರ ಆಗ್ತಾ ಇರ್ಲಿಕ್ಕೆ ಇದನ್ನ ಸಾಮಾನ್ಯವಾಗಿ ನಾವು ಸೀಲಿಯಾಕ್ ಡಿಸೀಸ್ ಅಂತ ಹೇಳ್ಬೋದು. ಈ ತರ ಆಗ್ತಾ ಇರ್ಲಿಕ್ಕೆ ಮುಖ್ಯ ಕಾರಣ ಆಗ್ತಾ ಇರೋದು ಗೋಧಿ ಅಂತ ಹೇಳ್ತಾರೆ. ಅದ್ರಲ್ಲಿ ಗ್ಲೂಟನ್ ಅಲರ್ಜಿ ಅಥವಾ ಗ್ಲೂಟನ್ ನಿಂದ ಆ ಸಮಸ್ಯೆ ಆಗ್ತಿದೆ ಅಂತ. ಆದ್ರೆ ಒಂದು ಗಮನಿಸಬೇಕು, ಏನಂದ್ರೆ ನಾರ್ತ್ ಇಂಡಿಯಾದಲ್ಲಿ ಸಮಸ್ಯೆ ತುಂಬಾ ಜಾಸ್ತಿ ಇದೆ, ಸೌತ್ ಇಂಡಿಯಾದಲ್ಲಿ ಕಡಿಮೆ ಇದೆ. ಯಾಕೆಂದ್ರೆ ಇಲ್ಲಿ ಗೋಧಿಯನ್ನ ಬಳಕೆ ಮಾಡೋದು ಸ್ವಲ್ಪ ಕಡಿಮೆ. ಹಾಗಾಗಿ ಈ ಗ್ಲೂಟನ್ ಅಲರ್ಜಿ ಇದ್ದವ್ರು ಮಾತ್ರ ಬಿಟ್ಟು ಬಿಡಬೇಕು ಖಂಡಿತ ಅಲ್ಲ. ನಮ್ಮಂಥವ್ರು ಕೂಡ ಅದರ ಬಳಕೆಯನ್ನು ಕಡಿಮೆ ಮಾಡಬೇಕು, ಬಿಟ್ಟು ಬಿಡಬೇಕು ಅಂತ ನಾನು ಖಂಡಿತ ಹೇಳಲ್ಲ. ವಾರಕ್ಕೆ 1 ದಿನ 2 ದಿನ ನಾವು ಖಂಡಿತ ಬಳಕೆ ಮಾಡಬಹುದು. ಸಾಧ್ಯ ಆದ್ರೆ ನಾವು ಜವೆ ಗೋಧಿಯನ್ನು ಅಥವಾ ಇಂಡಿಯನ್ ವೀಟ್ ಅಂತ ಸಿಗತ್ತೆ, ಮಾರ್ಕೆಟ್ ಅಲ್ಲಿ ಸಿಗತ್ತೆ, ಸ್ವಲ್ಪ ಹೆಚ್ಚು ಹಣವನ್ನು ಕೊಡ್ಬೇಕಾಗತ್ತೆ. ಅದನ್ನ ತಂದು ನಾವು ಗೋಧಿ ಹಿಟ್ಟನ್ನು ಮಾಡಿಕೊಂಡು ಬಳಕೆ ಮಾಡಿದ್ರೆ ಹೆಚ್ಚು ಒಳ್ಳೆಯದು. ಖಂಡಿತ ನಮಗೆ ಆ ತರದ ಲಕ್ಷಣಗಳು, ಸಮಸ್ಯೆಗಳು ಕಾಣೋದನ್ನ ನಾವು ಕಡಿಮೆ ಕಾಣೋದನ್ನ ನಾವು ನೋಡ್ಬೋದು. ಎರಡನೇದು ಜಂಕ್ ಫುಡ್ ತಿನ್ನೋದು. ಅಯ್ಯೋ, ಇದೆಲ್ಲ ನಮಗೆ ಗೊತ್ತಿರೋದೆ. ಜಂಕ್ ಫುಡ್ ತಿಂದ್ರೆ ಆರೋಗ್ಯ ಕೆಟ್ಟದ್ದು ಅಂತ ನಮಗೆ ಗೊತ್ತಿದೆ, ಆದ್ರೂ ನಮ್ಮಲ್ಲಿ ಬಹಳಷ್ಟು ಜನ ತಿಂತೇವೆ ಅಥವಾ ತಿಂತಾರೆ ಅಂತ ನೀವು ಹೇಳ್ಬೋದು. ಆದ್ರೆ ಒಂದು ರಿಸರ್ಚ್ ಇದನ್ನ ಹೇಳ್ತೇನೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಒಂದ್ಸಾರಿ ಏನ್ ಮಾಡಿದ್ರು ಅಂದ್ರೆ, ಇಲಿಗಳಿಗೆ ಅವರ ಟೇಸ್ಟ್ ಬಡ್ಸ್ ಅನ್ನ ತೆಗೆದುಬಿಟ್ರು, ಅಂದ್ರೆ ಪೂರ್ತಿ ಅದನ್ನ ಹಾಳು ಮಾಡಿದ್ರು. ಹಂಗಾಗಿ ಅವುಗಳಿಗೆ ಆ ಟೇಸ್ಟ್, ನಮ್ಗೆ ರುಚಿ ಗೊತ್ತಾಗೋದು ಹೇಗೆ? ನಮ್ಮ ಟೇಸ್ಟ್ ಬಡ್ ಇದು ಸಿಹಿ ಇದೆ, ಇದು ಹುಳಿ ಇದೆ, ಇದು ಖಾರ ಇದೆ, ಇದು ರುಚಿ ಇದೆ, ಇದು ರುಚಿ ಇಲ್ಲ ಅಂತ ಹೇಳ್ತವೆ ಅಲ್ವಾ. ಆ ಟೇಸ್ಟ್ ಬಡ್ಡಿಗೆ ಬರುವಂತ ನರವನ್ನೇ ಕಟ್ ಮಾಡಿದ್ರೆ ನಮಗೆ ಎಲ್ಲದೂ ಮಣ್ಣು ತಿಂದಂಗೆ ಆಗತ್ತೆ, ಅಥವಾ ಏನು ರುಚಿನೇ ಇರೋದಿಲ್ಲ. ಮಣ್ಣಿಗೊಂದು ರುಚಿ ಇರುತ್ತಲ್ಲ, ಆ ರುಚಿಯೂ ಇರೋದಿಲ್ಲ. ಸೊ ಆ ತರ ಎಲ್ಲ ರುಚಿ ಏನೂ ಗೊತ್ತಾಗದಿರೋ ತರ ಇಲಿಗಳಿಗೆ ಮಾಡಿದ್ರು. ನಂತರ ಏನ್ ಮಾಡಿದ್ರು ಅಂದ್ರೆ, ಒಂದಿಷ್ಟು ಇಲಿಗಳಿಗೆ ಒಳ್ಳೊಳ್ಳೆಯ ಆಹಾರವನ್ನ ಕೊಟ್ರು, ಒಂದಿಷ್ಟು ಇಲಿಗಳಿಗೆ ಈ ಜಂಕ್ ಫುಡ್ ಏನೇನು ನಾವು ತಿಂತೀವಲ್ಲ, ಬಿಸ್ಕೆಟ್ಸೋ ಚಾಕ್ಲೇಟ್ಸೋ ಅದು ಇದು ಈ ತರ ಜಂಕ್ ಫುಡ್ಸ್ ನೆಲ್ಲ ಕೊಟ್ರು. ನಂತರ ಏನ್ ಮಾಡಿದ್ರು ಅಂತಂದ್ರೆ, ಏನು ಕೆಟ್ಟ ಆಹಾರವನ್ನ ಸೇವನೆ ಮಾಡ್ತಾ ಇದ್ವಲ್ಲ ಅಂತಹ ಇಲಿಗಳಿಗೆ ಒಳ್ಳೆಯ ಆಹಾರವನ್ನ ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಎರಡೂ ಆ ರೀತಿಯ ಆಹಾರವನ್ನ ಇಲಿಗಳು ತಗೊಂಡು, ಆದ್ರೆ ಕೊನೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಎರಡೂ ಆಹಾರವನ್ನ ಒಟ್ಟಿಗೆ ಇಟ್ರು. ಒಟ್ಟಿಗೆ ಇಟ್ಟಾಗ
ಯಾವುದು ಕೆಟ್ಟ ಆಹಾರವೋ, ಯಾವುದು ಜಂಕ್ ಫುಡ್ಡೋ ಅಂತಹ ಆಹಾರವನ್ನ ಇಲಿಗಳು ಹೆಚ್ಚಾಗಿ ತಿನ್ಲಿಕ್ಕೆ ಶುರು ಮಾಡಿದ್ವು. ಯಾಕೆ ಅಂತ ಸ್ಟಡಿ ಮಾಡ್ಲಿಕ್ಕೆ ಹೋದ್ರೆ ಗೊತ್ತಾಗಿದ್ದೇನು ಅಂತಂದ್ರೆ, ಆ ಕೆಟ್ಟ ಫುಡ್ ಅನ್ನ ತಿಂದ ಕಾರಣದಿಂದಾಗಿ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ತುಂಬಾ ಹೆಚ್ಚಾದವು. ಆ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಅವು ನಮಗೆ ಹೊಟ್ಟೆ ತುಂಬಲಿಕ್ಕೆ, ಅಂದ್ರೆ ನಮಗೆ ಇಷ್ಟವಾದ ಆಹಾರ, ಅಂದ್ರೆ ನಮಗೆ ಅಂದ್ರೆ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಯಾವ್ದು ಇಷ್ಟ ಆಹಾರವೋ, ಯಾವುದು ಅವುಗಳ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತೋ ಅಂತಹ ಆಹಾರವನ್ನ ಹೆಚ್ಚಾಗಿ ಅವು ತಿನ್ನೋ ತರ ಇಲಿಗಳಿಗೆ ಬ್ರೈನಿಗೆ ಮಾಡಿದ್ರು ಅಂತ. ಅಂದ್ರೆ ಬ್ರೈನ್ ಅನ್ನ ಕಂಟ್ರೋಲ್ ಮಾಡ್ತವೆ ಆಮೇಲೆ ಇವು ಅಂತ. ಹಾಗಾಗಿ ಬಹಳಷ್ಟು ಜನರಿಗೆ ಈ ಕೆಟ್ಟ ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಶುರು ಮಾಡೋದನ್ನ ಬಿಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಕಾರಣ ಇದು ಅಂತ. ಅಂದ್ರೆ ಅವರ ಮೆದುಳಿನ ಕೀಲಿಕೈ ಹೊಟ್ಟೆಯಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳ ಕೈಯಲ್ಲಿರುತ್ತೆ ಅಂತ. ಹಾಗಾಗಿ ನಾವು ಆದಷ್ಟು ಅದನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೇಕು, ಪ್ರಯತ್ನಪೂರ್ವಕವಾಗಿ ಅವಾಯ್ಡ್ ಮಾಡಬೇಕು. ಚಿಕ್ಕ ಮಕ್ಕಳಲ್ಲಿ ನಾವು ತುಂಬಾ ಜಾಗ್ರತೆ ವಹಿಸಬೇಕು. ಸಾಮಾನ್ಯವಾಗಿ ಅವುಗಳಿಗೆ ಅಪರೂಪಕ್ಕೊಮ್ಮೆ ತಿಂತಾರೆ, ಆಗೊಮ್ಮೆ ಈಗೊಮ್ಮೆ ತಿಂತಾರೆ ಅಂತ ನಾವು ಹೇಳ್ಬೋದು. ಆದ್ರೆ ಇಲ್ಲ, ಅಪರೂಪಕ್ಕೊಮ್ಮೆ ತಿಂದ್ರೂ ಕೂಡ ಅದು ತುಂಬಾ ಹಾರ್ಮ್ ಮಾಡುತ್ತೆ. ನಮ್ಮ ಕರಳಲ್ಲಿ, ಅಂದ್ರೆ ಚಿಕ್ಕ ಮಕ್ಕಳ ಕರಳಲ್ಲಿ ತುಂಬಾ ಹೆಚ್ಚಾಗಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೀತವೆ. ಹಾಗೆ ಬೆಳೆಯೋ ಕಾರಣದಿಂದಾಗಿ ಮುಂದೆ ಅವುಗಳ ಆ ಮಕ್ಕಳ ಮನಸ್ಥಿತಿ, ಅವರ ದೈಹಿಕ ಶಾರೀರಿಕ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಅಂತ. ಮೂರನೇದು ಮಾನಸಿಕ ಒತ್ತಡ. ಡಾಕ್ಟರ್ BM ಹೆಗ್ಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ, ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಗಳು ಆ ಸ್ಟ್ರೆಸ್ ಆದಾಗ, ಟೆನ್ಷನ್ ಆದಾಗ, ಗಾಬರಿ ಆದಾಗ ಬಿಡುಗಡೆ ಆಗ್ಲಿಕ್ಕೆ ಅಂತಾನೆ ಇವೆ. ಉದಾಹರಣೆಗೆ ಕಾರ್ಟಿಸೋಲ್, ಅದು ನಮಗೆ ಆ ಕ್ಷಣಕ್ಕೆ ಎನರ್ಜಿಯನ್ನು ಕೊಡ್ಲಿಕ್ಕೆ ಅಂತ ಬಿಡುಗಡೆ ಆಗುತ್ತೆ. BM ಹೆಗ್ಡೆ ಏನ್ ಹೇಳ್ತಾರೆ ಅಂದ್ರೆ, ಹಿಂದೆ ಮನುಷ್ಯ ಗುಹೆಗಳಲ್ಲೋ ಆ ತರ ವಾಸ ಮಾಡ್ತಿರುವಾಗ, ಅಂದ್ರೆ ಆದಿಮಾನವ, ಅವನಿಗೆ ಎದುರಿಗೆ ಹುಲಿ ಸಿಂಹ ಬಂತು ತಪ್ಸ್ಕೊಳ್ಬೇಕು ಅಂತಾದ್ರೆ ಇಮ್ಮಿಡಿಯೇಟ್ಲಿ ಹಾರ್ಮೋನ್ ರಿಲೀಸ್ ಆಗ್ತಿತ್ತು. ಮನುಷ್ಯ ಓಡ್ತಿದ್ದ, ಓಡಿ ಅವನು ಅಪಾಯದಿಂದ ತಪ್ಪಿಸ್ಕೊಂಡು ಎಲ್ಲೋ ಒಂದು ಗುಹೆ ಸೇರ್ಕೊಂಡ ಅಂತಾದ್ರೆ, ಅಥವಾ ಮರ ಹತ್ತದ ಅಂತಾದ್ರೆ ಆಗ ಎಲ್ಲ ನಾರ್ಮಲ್ ಆಗ್ತಿತ್ತು, ಸರಿ ಆಗ್ತಿತ್ತು. ಆದ್ರೆ ಇವತ್ತು ನಾವು ದಿನಕ್ಕೆ 30 ಸಾರಿ ಹುಲಿಯನ್ನು ನೋಡ್ತೇವೆ, ಸಿಂಹನ್ ನೋಡ್ತೇವೆ ಅಂತ. ಅದು ನಮ್ಮ ಬಾಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ಮೊಬೈಲ್ ಕೂಡ. ಮೊಬೈಲಲ್ಲಿ ನಾವು ಯಾವುದೇ ರೀಲ್ ಅಥವಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡುವಂಥದ್ದು ಇದೆಯಲ್ಲ, ನಮಗೆ ಗೊತ್ತಿಲ್ಲೇ ನಮ್ಮಲ್ಲಿ ಅಂತ ಹಾರ್ಮೋನ್ಗಳ ಬಿಡುಗಡೆ ಕಾರಣ ಆಗುತ್ತೆ. ಒಂದು ಸಿಂಪಲ್ ಉದಾಹರಣೆ ಹೇಳಬೇಕು ಅಂದ್ರೆ, ಯಾವುದೋ ಒಬ್ಬ ರಾಜಕಾರಣಿ ಅಂತ ಇಟ್ಕೊಳ್ಳಿ, ನಿಮ್ಮ ಫೇವರೇಟ್ ರಾಜಕಾರಣಿ. ಅವನ ಬಗ್ಗೆ ಏನೋ ಕೆಟ್ಟದಾಗಿ ಯಾರೋ ಹೇಳಿದ್ರು, ಏನೋ ಆಯ್ತು, ಏನೋ ಒಂದು ನೆಗೆಟಿವ್ ನ್ಯೂಸ್ ಬಂತು, ನಿಮ್ಗೆ ಯಾವುದೋ ಒಂದು ಪಕ್ಷ ನಿಮಗೆ ಇಷ್ಟ, ಅದ್ರ ಬಗ್ಗೆ ನೆಗೆಟಿವ್ ನ್ಯೂಸ್ ಬಂತು, ಅದನ್ನ ನೀವು ನೋಡ್ತೀರಿ ಅಂತಾದ್ರೆ ಆಗ ನಿಮಗೆ ಒಳಗಡೆಯಿಂದ ಒತ್ತಡ ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ಆ ಹಾರ್ಮೋನ್ ಬಿಡುಗಡೆ ಆಗತ್ತೆ. ಯಾಕೆ ಬಿಡುಗಡೆ ಆಗತ್ತೆ ಅಂತಂದ್ರೆ, ನಮ್ಮ ದೇಹಕ್ಕೆ ಗೊತ್ತಾಗಲ್ಲ. ಸಮಸ್ಯೆ ಇರೋದು ಯಾರಿಗೋ, ಅವ್ರು ಬಗೆಹರಿಸ್ಕೊಳ್ತಾರೆ ಅಂತ ಗೊತ್ತಾಗಲ್ಲ. ನಾವು ನೋಡ್ತಾ ಇರುವ ಕಾನ್ಸಂಟ್ರೇಷನ್ ಕಾರಣದಿಂದ ಏನ್ ಅಂದ್ಕೊಳುತ್ತೆ ದೇಹ ಅಂದ್ರೆ, ಇವನಿಗೆ ಯಾರು ನೋಡ್ತಿದ್ದಲ್ಲ ಅವನಿಗೆ ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ಳುತ್ತೆ. ಯಾಕೆಂದ್ರೆ ಬ್ರೈನ್ ಆ ತರ ಸಿಗ್ನಲ್ ಅನ್ನ ಕೊಡುತ್ತೆ. ಹಾಗಾಗಿ ಅಂತ ಹಾರ್ಮೋನ್ಗಳು ಬಿಡುಗಡೆ ಆಗಿ ಕರಳು ಹಾಳಾಗ್ಬಿಡುತ್ತೆ. ಯಾಕೆಂದ್ರೆ ಮೆದುಳಿಗೂ ಕರಳಿಗೂ ಹತ್ರ ಸಂಬಂಧ ಇದೆ. ಹಾಗಾಗಿ ನಾವು ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. 4ನೇದು ಔಷಧಗಳು. ಅದರಲ್ಲೂ ವಿಶೇಷವಾಗಿ ಆಂಟಿಬಯೋಟಿಕ್ಸ್, ಆಂಟಾಸಿಡ್ಸ್ ಇಂಥ ಔಷಧಗಳು. ಆಂಟಿಬಯೋಟಿಕ್ಸ್ ಅಂತ ತಗೊಂಡಾಗ ನಮ್ಮಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ನಾಶ ಆಗುತ್ತೆ ಅನ್ನೋದು ನಿಜ, ಆದರೆ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ನಾಶ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೆಡಿಕಲ್ ಶಾಪ್ ಹೋಗಿ ಮೆಡಿಸಿನ್ ತಂದ್ಕೊಂಡು ಸೇವನೆ ಮಾಡೋದು ತುಂಬಾ ತಪ್ಪು. ಡಾಕ್ಟರ್ ಹೇಳಿದ್ರೆ ಮಾತ್ರ ತೆಗೆದುಕೊಳ್ಬೇಕು. ಸಾಧ್ಯ ಆದ್ರೆ ಸ್ವಲ್ಪ ನೆಗಡಿ, ಜ್ವರ, ಕಫ, ಕೆಮ್ಮು, ಸೈನಸೈಟಿಸ್, ರೈನೈಟಿಸ್ ಈ ತರ ಸಮಸ್ಯೆಗಳಿಗೆ ಆಂಟಿಬಯೋಟಿಕ್ ತಗೊಳ್ಳೋ ಬದಲು ಆಯುರ್ವೇದ ಔಷಧಗಳನ್ನು ಅಥವಾ ಚಿಕ್ಕ ಪುಟ್ಟ ಮನೆಮದ್ದುಗಳನ್ನು ಗುಣ ಮಾಡ್ಕೊಳ್ಬೇಕು. ಆದ್ರೆ ಟೈಫಾಯ್ಡ್ ಅಂತ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಸಿವಿಯರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ, ಅಂತ ಸಂದರ್ಭದಲ್ಲಿ ನಾವು ಆಂಟಿಬಯೋಟಿಕ್ ತಗೊಳ್ಬೇಕಾಗತ್ತೆ. ಆದ್ರೆ ಅಂತ ಸಂದರ್ಭಗಳಿಗೆ ಮಾತ್ರ ಅದನ್ನ ಲಿಮಿಟ್ ಮಾಡಬೇಕು ಅಂತ. ಇಲ್ಲದೆ ಹೋದ್ರೆ ಖಂಡಿತ ನಮ್ಗೆ ಅಷ್ಟು ಉಪಕಾರ ಮಾಡುವಂತ ಆಂಟಿಬಯೋಟಿಕ್ಸ್ ನಮ್ಮ ಆರೋಗ್ಯವನ್ನು ಹಾಳು ಮಾಡಾಕ್ತವೆ. ಇನ್ನು ಚಿಕ್ಕ ಮಕ್ಕಳಲ್ಲಂತೂ ಪದೇ 15 ದಿವಸಕ್ಕೊಮ್ಮೆ ನೆಗಡಿ, ಜ್ವರ ಬಂತು ಅಂತ ಹೋಗಿ ಆಂಟಿಬಯೋಟಿಕ್ಸ್ ತಗೊಳ್ಳೋದು ಇದು ತುಂಬಾ ತಪ್ಪು. ಬದಲಿಗೆ ಆಯುರ್ವೇದದಲ್ಲಿ ಇಮ್ಯುನಿಟಿಯನ್ನು ಹೆಚ್ಚು ಮಾಡುವಂತ ಎಷ್ಟೋ ಔಷಧಗಳಿವೆ. ಅವು ಮಕ್ಕಳ ದಿನಚರಿಯನ್ನು ಸರಿ ಮಾಡಿಬಿಟ್ರೆ ಅವರಿಗೆಲ್ಲ ಸರಿ ಆಗತ್ತೆ. ಹಾಗಾಗಿ ಆ ತರ ಪ್ರಯತ್ನ ಮಾಡಬೇಕು. ಆದಷ್ಟು ಆಂಟಿಬಯೋಟಿಕ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಮಾನ್ಯವಾಗಿ ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅಥವಾ ಈ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ, ಅಂದ್ರೆ ಅಮೆರಿಕಾನೋ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕೊನೆಯಲ್ಲಿ ಇನ್ಯಾವುದೋ ಬೇರೆ ದಾರಿ ಕಾಣಲಿಲ್ಲ ಅಂತಾದ್ರೆ ಆಂಟಿಬಯೋಟಿಕ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆಗ ನಾವು ಕೂಡ ಆದಷ್ಟು ಅದನ್ನ ಲಿಮಿಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಆಂಟಾಸಿಡ್ಸ್ ಅಂದ್ರೆ ಸ್ವಲ್ಪ ಅಸಿಡಿಟಿ ಆಯ್ತು, ಪಿತ್ತ ಅಂತ ಹೋಗಿ ಮಾತ್ರ ತಂದು ನುಂಗೋದಿದೆಯಲ್ಲ, ಇದೂ ಕೂಡ ಕರಳನ್ನ ಹಾಳು ಮಾಡುತ್ತೆ. ಹಾಗಾಗಿ ಆದಷ್ಟು ನಾವು ಅಸಿಡಿಟಿ ಆಗಿದ್ದಾಗ ನೋಡ್ಕೊಳ್ಬೇಕು. ಆದ್ರೆ ಡಾಕ್ಟರ್ ಕೊಟ್ಟಷ್ಟು ದಿನ ಮಾತ್ರ, ಅನಿವಾರ್ಯ ಆದಾಗ ಮಾತ್ರ ಅಸಿಡಿಟಿ ಮಾತ್ರೆಗಳನ್ನು ನುಂಗಬೇಕು. ಅಲ್ಲದೆ ಹೋದ್ರೆ ಅಸಿಡಿಟಿ ಮಾತ್ರೆಗಳನ್ನು ತೆಗೆದುಕೊಳ್ಳೇಬಾರದು. 5ನೇದು ನಾರಿನ ಅಂಶ ಇಲ್ಲಿರುವಂತಹ ಆಹಾರವನ್ನು ಸೇವನೆ ಮಾಡುವುದು. ಕರಳಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ನಾರಿನ ಅಂಶ, ಫೈಬರ್ ಅಂತ ನಾವು ಹೇಳ್ತೀವಲ್ಲ, ಅದು ತುಂಬಾ ಒಳ್ಳೆಯ ಫುಡ್, ಒಳ್ಳೆ ಖುಷಿಯಿಂದ ಅವು ತಿಂದು ಚೆನ್ನಾಗಿ ಬೆಳ್ಕೊಳ್ತವೆ. ನಾವು ಸಕ್ಕರೆಯನ್ನು ಅಥವಾ ಬರೇ ಕಾರ್ಬೋಹೈಡ್ರೇಟ್ಸ್ ಅನ್ನು ಸೇವನೆ ಮಾಡಿದ್ರೆ ಸಹಜವಾಗಿ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನ ಅನ್ನ ಮಾಡ್ಕೊಂಡು ಊಟ ಮಾಡೋದು, ಮತ್ತೆ ಹೆಚ್ಚೆಚ್ಚು ಹಣ್ಣುಗಳು, ತರಕಾರಿಗಳು,
ಸೊಪ್ಪುಗಳನ್ನು ಸೇವನೆ ಮಾಡುವ ರೂಢಿಯನ್ನ ಬೆಳೆಸ್ಕೊಳ್ಬೇಕು. 6ನೇದು ಕೆಟ್ಟ ಚಟಗಳು, ಉದಾಹರಣೆಗೆ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ತೆಗೆದುಕೊಳ್ಳೋದು. ಈ ತರ ಮಾಡೋದ್ರಿಂದಾಗಿ ಕರಳಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಹೆಚ್ಚಾಗ್ತವೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ತಾ ಹೋಗ್ತವೆ. ಯಾಕೆಂದ್ರೆ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಇಂಥದೆಲ್ಲ ಸಿಕ್ಕಿದ್ರೆ ಭಾರಿ ಖುಷಿ ಆಗ್ತದೆ, ಯಾಕೆಂದ್ರೆ ಅವು ಕೆಟ್ಟವಲ್ಲ. ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಇಂಥ ಕೆಟ್ಟದ ತಂಬಾಕು ತಿನ್ನೋದು ಇದನ್ನೆಲ್ಲ ಕಡಿಮೆ ಮಾಡಬೇಕು. ಆಗ ನಮ್ಮ ರೋಗನಿರೋಧಕ ಶಕ್ತಿ ಜೊತೆಗೆ ಕರಳು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. 7ನೇದು ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್, ಅಂದ್ರೆ ನಮ್ಮ ಪರಿಸರದಲ್ಲಿರುವಂತ ವಿಷ. ಅದು ನಾವು ಬೆಳಿಗ್ಗೆ ಹಲ್ಲುಜ್ಜುವಂತಹ ಟೂತ್ ಪೇಸ್ಟ್ ಇಂದ ಹಿಡಿದು ರಾತ್ರಿ ನಾವು ಮಾಸ್ಕಿಟೋ ವೆಪರೈಸರ್ ಆನ್ ಮಾಡ್ತೀವಲ್ಲ, ಅಲ್ಲಿಯವರೆಗೆ ಹಲವಾರು ರೀತಿಯಲ್ಲಿ ನಾವು ಟಾಕ್ಸಿನ್ಸ್ ಅನ್ನು ಸೇವನೆ ಮಾಡ್ತೇವೆ. ಈ ಪ್ಲಾಸ್ಟಿಕ್ ಬಾಟಲ್ ಇಟ್ಟಿರುವಂತಹ ನೀರು ಅಥವಾ ಕೋಲ್ಡ್ ಡ್ರಿಂಕ್ಸ್ ಅಂತದ್ದು, ಇಂಥದ್ದನ್ನು ನಾವು ಹೆಚ್ಚೆಚ್ಚು ಸೇವನೆ ಮಾಡಿದಷ್ಟು ನಮ್ಮಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆಗುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ವಿಷ ಸೇವನೆಯನ್ನ ಎಷ್ಟಾಗುತ್ತೋ ಕಡಿಮೆ ಮಾಡಿ ಪ್ರಯತ್ನ ಮಾಡಬೇಕು. ಹಾಗಾಗಿಯೇ ನಾನು ಅಣಲೆಕಾಯಿ ಬಗ್ಗೆ ಹೇಳುವಾಗ ಹೇಳಿದ್ದೆ, ಇದು ವಿಷವನ್ನ ಕಡಿಮೆ ಮಾಡುತ್ತೆ, ಹಾಗಾಗಿ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ಅಂತ. ಅಣಲೆಕಾಯಿ ಕರಳಿಗೆ ತುಂಬಾ ಒಳ್ಳೆಯದು. ಆದಷ್ಟು ನಾವು ವಿಷ ಕಡಿಮೆ ಮಾಡಿ ವಿಷವನ್ನ ತೆಗೆಯುವಂತಹ ಗಿಡಮೂಲಿಕೆ, ಅದಕ್ಕಿಂತ ಹೆಚ್ಚಾಗಿ ಆಹಾರವನ್ನ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು 8ನೇದು ಮತ್ತೆ ಕೊನೆಯದು ನಮ್ಮ ದಿನಚರಿ, ನಮ್ಮ ರುಟೀನ್. ಅದು ತುಂಬಾ ಇಂಪಾರ್ಟೆಂಟ್. ಇದರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ. ವಿಶೇಷವಾಗಿ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿ ಇಟ್ಕೊಳ್ಳೋದು, ನಿತ್ಯ ವ್ಯಾಯಾಮ ಮಾಡೋದು, ಅಟ್ಲೀಸ್ಟ್ ಸೂರ್ಯ ನಮಸ್ಕಾರ ಮಾಡೋದು, ಮತ್ತೆ ಸರಿಯಾದ ಸಮಯಕ್ಕೆ ಸರಿಯಾದ ಸಮಯ ಅಂದ್ರೆ ಎಷ್ಟು ಬೇಕೋ ಅಷ್ಟು ನಿದ್ರೆಯನ್ನು ಚೆನ್ನಾಗಿ ಮಾಡೋದು. ಇದೆಲ್ಲ ಮಾಡೋದ್ರಿಂದ ನಮ್ಮ ಕರಳು ಚೆನ್ನಾಗಿರುತ್ತೆ. ನಾವು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೇವೆ. ಮುಂದೊಂದು ದಿನ ಇದ್ರ ಬಗ್ಗೆ ನಾನು ಹೇಳ್ತೇನೆ, ತುಂಬಾ ಇಂಪಾರ್ಟೆಂಟ್ ಈ ವಿಷಯ ಕೂಡ. ಈ ಸರ್ಕ್ಯಾಡಿಯನ್ ರಿದಮ್ ಚೆನ್ನಾಗಿರ್ಬೇಕು ಅಂತಾದ್ರೆ ನಾವು ಸರಿಯಾದ ಸಮಯಕ್ಕೆ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ವಾಂಟಿಟಿಯಲ್ಲಿ ಮಾಡಬೇಕು. ಹಾಗಾಗಿ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳೋದು, ನಿತ್ಯ ವ್ಯಾಯಾಮ ಮಾಡೋದು, ಸ್ವಲ್ಪ ಹೊತ್ತ ಸೂರ್ಯನ ಬಿಸಿಲಿಗೆ ಮೈ ಒಡ್ಡೋದು, ಇಂಥವೆಲ್ಲ ಮಾಡೋದ್ರಿಂದ ನಮ್ಮ ಕರಳಿಗೆ ಒಳ್ಳೆಯ ಸಂದೇಶ ಹೋಗಿ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವ ತಪ್ಪನ್ನು ಮಾಡ್ತಾ ಇದ್ರಿ, ಯಾವುದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.